ಸಂಭವ ಶರ್ವಶಕ್ರಾದ್ಯಮರರೆಲ್ಲರೂ ಇವನ ದುರತಿಕ್ರಮ ಮಹಿಮೆಗಳ ಮನವಚನದಿಂ ಪ್ರಾಂತಗಾಣದಲೇ ಶ್ರಮಿತರಾಗಿ ಪದಾಬ್ಜ ಕಲ್ಪದ್ರುಮದ ನೆಳಲಾಶ್ರಯಿಸಿ ಲಕ್ಷ್ಮೀ ರಮಣ ಸಂತೈಸೆಂದು ಪ್ರಾರ್ಥಿಪರತಿ ಭಕುತಿಯಿಂದ. ಗ್ರಹೇ ಗ್ರಹೇ ಗೋಪವಧೂ ಕದಂಬ ಸರ್ವೇ ಮಿಲಿತ್ವಾ ಸಮವಾಯ ಯೋಗೆ ಪುಣ್ಯಾನಿ ನಾಮಾನಿ ಪಠಂತಿ ನಿತ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕರ್ಮ ವಿಮೋಚನ ಸಂಧಿ ಪದ್ಯ 18. ಕಮಲ ಸಂಭವ ಶರ್ವಶಕ್ರಾದ್ಯಮರರೆಲ್ಲರೂ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ಬ್ರಹ್ಮಾದಿ ತೃಣಾಂತ ಸಮಸ್ತ ಜೀವರು ಶ್ರೀಹರಿಯ ಪಾದಾರವಿಂದಗಳನ್ನು ಆಶ್ರಯಿಸಿ ಭಕ್ತಿಪೂರ್ವಕವಾಗಿ ಧ್ಯಾನಿಸುತ್ತಾರೆ ಎಂದು ತಿಳಿಸುತ್ತಾರೆ. ಶ್ರೀ ಪದ್ಮನಾಭರೂಪಿ ಶ್ರೀಹರಿಯ ನಾಭಿ ಕಮಲದಿಂದ ಅವನ ಇಚ್ಛಾ ಮಾತ್ರದಿಂದ ಸುವರ್ಣಾತ್ಮಕವಾದ ಕಮಲ ಉತ್ಪನ್ನ ಆಯಿತು. ಆ ನಾಭಿ ಕಮಲದಲ್ಲಿ ಚತುರ್ಮುಖ ಬ್ರಹ್ಮದೇವರು ಸೃಷ್ಟರಾದರು. ಇದರಿಂದ ಕಮಲ ಸಂಭವ ಎಂದರೆ ಚತುರ್ಮುಖ ಬ್ರಹ್ಮದೇವರು ಋಜುಗಣಾಧಿಪರು. ಶ್ರೀ ರುದ್ರದೇವರಿಗೆ ಶರ್ವ ಎಂದು ಹೆಸರು. ಶರ್ವನಾಮಕರಾದ ಶಂಕರನು ಅಹಂಕಾರ ತತ್ವಾಭಿಮಾನಿಯು. ಶಕ್ರನೆಂದರೆ ಸುರಪತಿಯಾದ ಇಂದ್ರನು ಎಂದರ್ಥ. ಬ್ರಹ್ಮ ರುದ್ರ ಇಂದ್ರಾದಿ ಸಕಲ ದೇವತೆಗಳು ಅಪಾರ ಮಹಿಮಾ ಸಂಪನ್ನನಾದ ಆ ಅಪ್ರಮೇಯನ ಮಹಿಮೆಯನ್ನು ಸಾಕಲ್ಯೇನ ತಿಳಿಯಲಾರರು. ಶ್ರಮಪಟ್ಟರೂ ತಿಳಿಯಲು ಅಶಕ್ಯ. ಇದರಿಂದ ದುರತಿಕ್ರಮ ಎಂದಿದ್ದಾರೆ. ಅತಿಕ್ರಮ ಎಂದರೆ ಕ್ರಮಿಸಲು ಸಾಧ್ಯ, ದುರತಿಕ್ರಮ ಎಂದರೆ ಅವರ ಯೋಗ್ಯತೆಗೆ ಮೀರಿದ್ದು ಎಂದರ್ಥ. ಮನಸ್ಸಿನಿಂದ ಆಲೋಚನೆ ಮಾಡಿ ತಿಳಿಯುವುದಕ್ಕಾಗಲಿ ಅವನ ಮಹಾಮಹಿಮೆಗಳನ್ನು ಇಷ್ಟೇ ಎಂದು ಮನದಿಂದಾಗಲಿ ವಚನದಿಂದಾಗಲಿ ವಿವರಿಸಲು ಅನಾದ್ಯನಂತ ಕಾಲದಿಂದಲೂ ಅಸಾಧ್ಯ. ಆ ಅಪಾರ ಗುಣಸಾಗರನ ಮಹಿಮಾತಿಶಯಗಳ ಕೊನೆ ಅಂತ್ಯ ಯಾರೂ ಕಡೆಗಾಣರು. ಪ್ರಾಂತ ಎಂದರೆ ಕೊನೆ ಅಥವಾ ಅಂತ್ಯ. ಸಾಧ್ಯಂತವಾಗಿ ತಿಳಿಯಲು ಸಾಧ್ಯವೇ ಇಲ್ಲ. ವೇದಶಾಸ್ತ್ರಾದಿ ಧ್ಯಾನ ಮನನಗಳಿಂದ ಶ್ರಮಪಟ್ಟು ಅವನ ಪ್ರಾಂತಗಾಣದೆ ಕಲ್ಪವೃಕ್ಷ ಸದೃಶನಾಗಿರುವ ಆ ಕರುಣಾಮಯನ ಆಶ್ರಯವೆಂಬ ನೆರಳನ್ನು ಮಹಾಮಹಿಮನೇ, ಹೇ ಲಕ್ಷ್ಮೀಪತಿಯೇ, ನೀನು ಅಪಾರ ಮಹಿಮಾ ಸಂಪನ್ನನು. ನಿನ್ನನ್ನು ಯಾರೂ ಸಾಧ್ಯಂತವಾಗಿ ಅಂದರೆ ಸಾಕಲ್ಯೇನ ತಿಳಿಯಲು ಅರಿಯಲು ಅಸಾಧ್ಯ. ಅಪರಿಮಿತ ಅಪರಿಚ್ಛಿನ್ನ ಗುಣಾತಿಶಯವುಳ್ಳ ಅಪ್ರಮೇಯ ನೀನು. ನಾನು ಅಸ್ವತಂತ್ರನು. ನಿನ್ನ ಅಧೀನದಲ್ಲಿ ಸದಾ ಇದ್ದೇವೆ. ನೀನೇ ನಮ್ಮನ್ನು ಅನುಗ್ರಹಿಸಿ ಸಂರಕ್ಷಿಸು ಎಂದು ಮಹಾತ್ಮ ಜ್ಞಾನಪೂರ್ವಕ ಸುದೃಢ ಸ್ನೇಹರೂಪವಾದ ಭಕ್ತಿಭಾವದಿಂದ ಸಕಲ ದೇವತಾ ವರ್ಗ ನಿರಂತರವು ಆ ನಿಗಮಾತೀತನನ್ನು ಪ್ರಾರ್ಥಿಸುವರು. ಇದಕ್ಕೆ ಪ್ರಮಾಣ ನ್ಯಾಯಮಾತ್ಮ ಪ್ರವಚೇನ ಲಭ್ಯೆ ನಮೋದಯ ಬಹೂನಾ ಶ್ರುತೇನ ಯಮೇವೈವ ವೃಣತೆ ತೇ ನ ಲಭ್ಯಸ್ತಶ್ಚೈವ ಆತ್ಮ ವಿವೃಣತೆ ತಮ. ಇದು ಶ್ರುತ್ಯರ್ಥ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.